10 ಸೂಪರ್ ಬೈಕ್ಸ್ 350 ಕಿಲೋಮೀಟರ್ಸ್ ಪಾಂಡಿಚೇರಿ ರೈಡ್ಗೆ ಎಲ್ಲ ಬ್ಯಾಂಗ್ಳೂರ್ ನೈಸ್ ರೋಡಲ್ಲಿ ಅಸೆಂಬಲ್ ಆಗಿದೆ ಫ್ರೆಂಡ್ಸ್. ಈಗ ಟೈಮ್ ಅರೌಂಡು 6 AM ಇದೆ. ಸೊ ವಿಲ್ ಸ್ಟಾರ್ಟ್ ಅವರ್ ರೈಡ್ ಫ್ರೆಂಡ್ಸ್. ಥ್ರೂ ಹೊಸೂರು ಹೈವೇ ನಾವಿವಾಗ ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ಸೊ ರೋಡ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ರೋಡ್ ತುಂಬ ಚೆನ್ನಾಗಿದೆ ಅಂತ ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಲೆಫ್ಟು ಡಿವಿಯೇಷನ್ ತೊಗೊಬೇಕಿತ್ತು ಫ್ರೆಂಡ್ಸ್, ಆದರೆ ಸ್ಪೀಡಲ್ಲಿದ್ದರಿಂದ ನಾನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಸೊ ಮುಂದೆ ಹೋಗಿ ಯೂ ಟರ್ನ್ ಮಾಡ್ಕೊಳ್ತೀನಿ. ನಾನು ಹಿಂದೆ ಇದ್ದ ದಿಲೀಪ್ ಮತ್ತು ಋತ್ವಿಜ್ ಬ್ರೋ ಕೂಡ ಫಾಲೋ ಮಾಡಿಬಿಡ್ತಾರೆ. ಸೊ ನಾವೆಲ್ಲ ಯೂ ಟರ್ನ್ ಮಾಡ್ಕೊಂಡು ಹೋಗಬೇಕು ಈಗ. ಆ್ಯಕ್ಚುಲಿ ನಾನು ಲೆಫ್ಟ್ ತೊಗೊಂಡು ಸರ್ವಿಸ್ ರೋಡಲ್ಲಿ ಹೋಗಬೇಕಾಗಿತ್ತು. ಸೊ ಬೇಸಲ್ಲಿ ಇದರಿಂದ ಯಾಕೆ ಡೈರೆಕ್ಟಾಗಿ ಲೆಫ್ಟ್ಗೆ ಹೇಳ್ಕೊಳ್ಳಿಲ್ಲ ಫ್ರೆಂಡ್ಸ್. ಸೊ ಸ್ವಲ್ಪ ಮುಂದೆ ಹೋಗಿ ಯಾವುದೋ ಗಾಡಿ ಬರ್ತಿಲ್ದಿರ ನೋಡಿಕೊಂಡು ಯೂ ಟರ್ನ್ ಮಾಡಿಕೊಂಡು ನಾನು ಸರ್ವಿಸ್ ರೋಡ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾರೂ ಮಿಸ್ ಆಗಬಾರ್ದು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ, ಎಲ್ಲರೂ ಬಂದು ಜಾಯ್ನ್ ಆಗಲಿ ಅಂತ. ಆ್ಯಕ್ಚುಲಿ ನಾವು ಇವಾಗ ರೈಟ್ ತೊಗೊಂಡು ಹೋಗಬೇಕು. ಅಕ್ಷಯ್ ಬ್ರೋ ರೂಟ್ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಈ ಟೋಲ್ ಆದಮೇಲೆ ಟೂ ವೇ ರೋಡ್ ಇಲ್ಲ ಫ್ರೆಂಡ್ಸ್, ಒನ್ ಲೈನ್ ರೋಡ್ ಇದೆ. ಸೊ ಸ್ವಲ್ಪ ಎಲ್ಲರೂ ಹುಷಾರಾಗಿ ಹೋಗಬೇಕು, ಏಕೆಂದರೆ ಆಪೋಸಿಟಿಂದನೂ ಗಾಡಿಗಳು ಬರ್ತಾ ಇದ್ದಾವೆ. ಆ್ಯಕ್ಚುಲಿ ಫ್ರೆಂಡ್ಸ್ ನಾವು ಲಗೇಜ್ ಎಲ್ಲ ನಮ್ಮ ಮನೋಜ್ ಬ್ರೋ ಕಾರಲ್ಲಿ ಹಾಕ್ಬಿಟ್ಟಿದ್ದು. ಸೊ ಅದು ಈಸಿ ಆಗುತ್ತೆ ಅಂತ. ಇವಾಗ ನೋಡಿ ಮುಂದೆ ಹೋಗ್ತಿದ್ದಲ್ಲ ಕಾರು, ಅದು ನಮ್ಮ ಮನೋಜ್ ಬೈಕ್ ಕಾರು. ಅದರಲ್ಲಿ ನಾವು ಎಲ್ಲರೂ ಲಗೇಜ್ ಹಾಕ್ಬಿಟ್ಟಿದ್ದು ನೋಡಿ ಫ್ರೆಂಡ್ಸ್. ಯಾವ ಒನ್ ಲೈನ್ ಇದ್ರೂ ವಾಯ್ಸ್ ಬಿಡ್ತಾಯಿಲ್ಲ, ಎಲ್ಲರೂ ಚುಚ್ತಾ ಇದ್ದಾರೆ. ಬಟ್ ಒಂದು ಸ್ವಲ್ಪ ಆ ಭಯ ಇದೆ ಫ್ರೆಂಡ್ಸ್, ಫೋಬಿಯಾ ಇದೆ. ಸೊ ನಾನು ರಿಸ್ಕ್ ತೊಗೊಳ್ಳಲ್ಲ. ಸೊ ನನ್ನ ಲಿಮಿಟ್ ಏನಿದೆಯೋ ಅಷ್ಟಲ್ಲಿ ಓಡಿಸ್ತಾ ಇದ್ದೀನಿ. ಇನ್ನೊಬ್ರು ಹೋಗ್ತಾರೆ ಅಂತ ನಾನು ಹೋಗಲ್ಲ ಫ್ರೆಂಡ್ಸ್. ಈ ರೈಡಲ್ಲಿ ಖುಷಿ ಏನಂದರೆ ಫ್ರೆಂಡ್ಸ್, ಒಳ್ಳೊಳ್ಳೆ ರೈಡರ್ಸ್ ಬಂದಿದ್ರು ಫ್ರೆಂಡ್ಸ್. ಅಕ್ಷಯ್ ಬ್ರೋ, ಅಭಿ ಬ್ರೋ, ಋತ್ವಿಜ್ ಬ್ರೋ, ರಾಹುಲ್ ಬ್ರೋ, ಮೋಹಿತ್ ಬ್ರೋ, ಮಹೇಶ್ ಬ್ರೋ, ಹಾಗೆ ಎಲ್ಲರದ್ದು ಹೇಳಿದೆ ಅನಿಸುತ್ತೆ. ಒಳ್ಳೊಳ್ಳೆ ರೈಡರ್ಸ್ ಬ್ರೋ, ಅವರೆಲ್ಲ ಒಳ್ಳೊಳ್ಳೆ ಬೈಕ್ಸು ಇದೆ ಅವ್ರದ್ದು, ತುಂಬ ಚೆನ್ನಾಗಿ ಓಡಿಸ್ತಾರೆ. ಅವರಿಂದ ಎಷ್ಟೋ ವಿಷಯ ಕಲ್ತ್ಕೊಂಡೆ ಫ್ರೆಂಡ್ಸ್ ಈ ರೈಡಲ್ಲಿ. ಸೊ ದೇವರ್ ಲೀಡಿಂಗ್ ಮೀ, ಅವರು ಮುಂದೆ ಹೋಗಿ ನಮ್ಮನ್ನ ಲೀಡ್ ಮಾಡ್ತಾಯಿದ್ರು. ಸೊ ದೇವರ್ ಗಿವಿಂಗ್ ಗುಡ್ ಸಿಗ್ನಲ್ಸ್ ಬೇಕಾಗಿರೋ ಕಡೆ. ಸೊ ಇಟ್ ವಾಸ್ ವೆರಿ ಗುಡ್ ಲೆಸನ್ ಫಾರ್ ಮೀ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ಎಲ್ಲರೂ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಎಂಕರೇಜ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರೋದೆಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಸೊ ಇಟ್ ವಾಸ್ ಎ ವಂಡರ್ಫುಲ್ ಟೈಮ್ ರೈಡಿಂಗ್ ವಿತ್ ದೆಮ್ ಫ್ರೆಂಡ್ಸ್. ಫ್ರೆಂಡ್ಸ್ ನಾನು ಇನ್ನೊಬ್ಬರ ಬಗ್ಗೆ ಹೇಳೋದು ಮರ್ತೋಗ್ಬಿಟ್ಟಿದೆ. ಅವರೇ ನಮ್ಮ ಬೂಜಾ ತನ್ವೀರ್ ಬ್ರೋ. ನೋಡಿ ಮುಂದೆ ಹೋಗ್ತಾ ಇದ್ದಾರೆ, ತಾಳಿ ತೋರಿಸ್ತೀನಿ ನೋಡಿ ಬ್ರೋ. ಇವರೇ ರೆಡ್ ಬೂಜಾ. ಅವ್ರಿಗೆ ನಾವು ದಿಲೀಪ್ ಬ್ರೋ ಅಂತಲೂ ಹೋಗ್ತೀವಿ. ಅವರು ತುಂಬ ಸಪೋರ್ಟಿಂಗ್ ಆಗಿದ್ದರು. ಆ್ಯಕ್ಚುಲಿ ಅವ್ರು ಏನು ಮಾಡ್ತಾಯಿದ್ದೆ ಅಂದರೆ ಫ್ರೆಂಡ್ಸ್, ತುಂಬ ಮುಂದೆ ಹೋಗಿ ವಾಲಂಟಿಯರ್ ಆಗಿ ನಮ್ಮದು ಬೈಕರ್ಸ್ದು ವೀಡಿಯೋ ಮಾಡ್ತಾಯಿದ್ರು ಫ್ರೆಂಡ್ಸ್. ಇದು ಯಾವುದೋ ಊರು ರೀಚ್ ಆದೋ, ಬಟ್ ಊರು ನೇಮ್ ನಿಜ ಗೊತ್ತಿಲ್ಲ ಫ್ರೆಂಡ್ಸ್, ಯಾಕೆಂದರೆ ನಂಗೆ ತಮಿಳ್ ನೇಮೆಲ್ಲ ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಕಷ್ಟ ಮತ್ತು ಬರೋದು ಇಲ್ಲ. ಟ್ರಾಫಿಕ್ ಇದೆ ಫ್ರೆಂಡ್ಸ್, ಬಟ್ ಇಲ್ಲಿ ಕಾಪ್ಸ್ ಇರಲಿಲ್ಲ. ಸೊ ಮಿಕ್ಕಿದ್ದು ಡೆಸ್ಟಿನೇಷನ್ ಇನ್ನೇನು 60 ಕಿಲೋಮೀಟರ್ಸ್ ಇದೆ ಫ್ರೆಂಡ್ಸ್. ಸೊ ಆದರೂ ಡೆಸ್ಟಿನೇಷನ್ದೆಲ್ಲ ಪಾರ್ಟು ವೀಡಿಯೋದಲ್ಲಿ ಹಾಕ್ತೀನಿ, ಯಾಕೆಂದರೆ ಲೆಂತಿ ವೀಡಿಯೋ ಆದರೆ ನಿಮಗೂ ಬೋರ್ ಆಗಿಬಿಡುತ್ತೆ ನೋಡೋಕ್ಕೆ. ಸೊ ಪಾರ್ಟು ಸಿಗ್ತೀನಿ ಫ್ರೆಂಡ್ಸ್. ಬಾಯ್.